ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮುಪ್ಪು ಬಂದಾಗ ಅರಳು ಮರಳು ಅನ್ನೋದು ಎಲ್ರಿಗೂ ಗೊತ್ತು. ಆದ್ರೆ ಆ ಮುಪ್ಪಿನ ಜೊತೆಗೆ ಶರೀರದ ಒಂದು ಶಕ್ತಿ ಕೂಡ ಕುಂದುತ್ತೆ. ಅದರ ಜೊತೆಗೆ ಮಾನಸಿಕವಾಗಿ ಕೂಡ ಕುಗ್ಗೋಗ್ಬಿಡ್ತಾರೆ. ಈ ಅರಳು ಮರಳು ಅನ್ನೋಕ್ಕೆ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ನಾನು ಒಂದ್ಸಲ ಟ್ರೈನ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ. ಈ ವೈದ್ಯಳಾಗಿದ್ರಿಂದ ಸ್ವಲ್ಪ ಏನಾದ್ರೂ ಶಬ್ದ ಬಂದು ಯಾರಾದ್ರೂ ಕೇಳಿದ್ರೆ ತಕ್ಷಣಕ್ಕೆ ಎಚ್ಚರ ಆಗುತ್ತೆ. ಯಾಕಂದ್ರೆ ರಾತ್ರಿ ಡ್ಯೂಟಿ ಮಾಡಿ ಯಾವ ಪೇಷಂಟು ಯಾವಾಗ ಬರ್ತಾರೋ ಅಂತ ಜಾಗೃತವಾಗಿರೋ ಮನಸ್ಸು. ರಾತ್ರಿ 2:30 ಸಮಯ ಯಾರೋ ಒಬ್ಬ ಮುದುಕ ತನ್ನ ಮೊಮ್ಮಗನ ಹೆಸರು ಕೇಳ್ಕೊಂಡು ಗೋವಿಂದ 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 ಅಂತ ಕರಿತಾ ಹೋಗ್ತಾ ಇದ್ರು. ಯಾರು ಅಂತ ಎದ್ದು ನೋಡಿದ್ರೆ ಪಾಪ ಅವರು ಮಧ್ಯರಾತ್ರಿಗೆ ಟಾಯ್ಲೆಟ್ ಹೋಗಕ್ಕೆ ಎದ್ದವರು ದಾರಿ ತಪ್ಪಿಬಿಟ್ಟು ಬಂದ್ಬಿಟ್ಟಿದ್ದಾರೆ. ಮೊಮ್ಮಗನ್ನ ಹುಡುಕ್ತಾ ಇದ್ದಾರೆ. ಇದನ್ನ ನೋಡಿ ಪಾಪ ಅವ್ರು ಅನ್ಸ್ಬಿಟ್ಟು ನಾನು ಅವ್ರನ್ನ ವೃದ್ಧರು 85-90 ವರ್ಷ ನನ್ನ ಬೆಡ್ ಮೇಲೆ ಕೂಡ್ಸ್ಬಿಟ್ಟು ಬರ್ತ್ ಮೇಲೆ ನೀವಿರಿ, ನಿಮ್ಮ ಮೊಮ್ಮಗನ್ ಹುಡ್ಕೊಂಡ್ ಬರ್ತೀನಿ ಅಂತ ಹೋದೆ. ರಾತ್ರಿ ಹೊತ್ತು ಎಲ್ರು ಮಲ್ಗಿರ್ತಾರೆ, ಯಾರನ್ನೂ ಎಚ್ಚರಿಸೋ ಹಾಗಿಲ್ಲ, ಲೈಟ್ ಹಾಕೋ ಹಾಗಿಲ್ಲ, ಯಾರಿಗೂ ಕೇಳೋ ಹಾಗಲ್ಲ. ನಾನು ಒಂದಲ್ಲ ಎರಡಲ್ಲ 3 4ನೇ ಬೋಗಿ ಹೋದಾಗ ಆ ಮೊಮ್ಮಗ ಕೂಡ ಅಜ್ಜ 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 ಅಂತ ಹುಡುಕ್ತಾ ಇದ್ದವನು. ಆ ಮೊಮ್ಮಗನ್ನ ಕರ್ಕೊಂಡ್ಬಂದು ಅಜ್ಜನ ಜೊತೆ ಕಳಿಸ್ದೆ. ಇದನ್ನ ಎಚ್ಚರಾಗಿ ಕೂತಂತ ಲಲಿತಾ ಅನ್ನೋರು ಒಬ್ರು ಎದ್ದು ಕೂತ್ಕೊಂಡ್ರು. ಅವ್ರು ನಾನ್ ಮಾಡಿದ್ದನ್ನ ನೋಡ್ಬಿಟ್ಟು ನಾನ್ ಮಲ್ಗಕ್ಕೆ ಮತ್ತೆ ವಾಪಸ್ ಹೋದಾಗ ಮಗುವಿನ ಮಲ್ಗಿಸಿದ ಹಾಗೆ ಆ ಲಲಿತಾ ಶಾಸ್ತ್ರಿ ಅವರು ನನಗೆ ಬೆಡ್ಶೀಟ್ ಅನ್ನ ಹೊದಿಸಿ ಕೆನ್ನೆಗೆ ಹೀಗೆ ಮುಟ್ಟಿ ಮಗುಗೆ ಮಲ್ಗಿಸಿದ ಹಾಗೆ ಮಲ್ಗಿಸಿದ್ರು. ನನಗೆ 65 ವರ್ಷ, ಲಲಿತಾ ಶಾಸ್ತ್ರಿಗೆ 75 ವರ್ಷ, ಆ ಮುದುಕನಿಗೆ 85 ವರ್ಷದ ಮೇಲೆ ಆಗಿತ್ತು. ಎಷ್ಟು ವಯಸ್ಸು ಗೊತ್ತಿಲ್ಲ. ಅಂದ್ರೆ ನಾವು 3 ಜನ ವಯಸ್ಸಾದವ್ರೆ. ಆದ್ರೆ ಏನು ಇಲ್ಲಿ ಅಂತಂದ್ರೆ ಈ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡೋದು, ಪ್ರತಿಯೊಬ್ಬರಲ್ಲೂ ಪರಮಾತ್ಮನನ್ನ ಕಾಣೋದು, ಇನ್ನೊಬ್ಬರಿಗೆ ಸಹಾಯ ಮಾಡೋದಿದೆಯಲ್ಲ, ಇದು ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ಇವತ್ತಿಗೆ ನಮ್ಮೊಂದಿಗಿದ್ದಾರೆ ಪವನ್ ಶ್ರೀವತ್ಸ. ಅವರು ಕೇವಲ ಒಬ್ಬ ಮಾನಸಿಕ ತಜ್ಞರು ಅಷ್ಟೇ ಅಲ್ಲ, ಸಮಾಜದ ಕಳಕಳಿ ಇರುವಂತ ಸಮಾಜಮುಖಿಯಾಗಿ ಸಹಾಯ ಮಾಡುವಂಥದ್ದು ಅವರ ಸ್ವಭಾವ. ಯಾಕಂದ್ರೆ ಕೊರೋನಾ ಸಮಯದಲ್ಲಿ 3,000ಕ್ಕಿಂತ ಹೆಚ್ಚು ಜನರಿಗೆ ಮಾನಸಿಕವಾಗಿ ಕುಗ್ಗಿ ಹೋದಾಗ ಅವ್ರಿಗೆ ಉಚಿತವಾಗಿ ಚಿಕಿತ್ಸೆ ಕೊಟ್ಟು ಅವರನ್ನ ಎತ್ತಿದಂಥವ್ರು ಪವನ್ ಅವರು. ಹಾಗಾಗಿ ಪವನ ಪುತ್ರ ಹನುಮಾನ್ ತರ ಇರುವಂತ ಪವನ್ ಅವರು ಇವತ್ತು ನಮಗೆ ಈ ವಯಸ್ಸಾದವರಲ್ಲಿ ಬರುವಂತ ಮಾನಸಿಕ ಸಮಸ್ಯೆಗಳು ಯಾಕೆ ಬರುತ್ತೆ, ಹೇಗಿರುತ್ತೆ, ಅದನ್ನ ಕಂಡುಹಿಡಿಯೋದು ಹೇಗೆ, ಅದನ್ನ ಚಿಕಿತ್ಸೆ ಕೊಡೋದು ಹೇಗೆ ಅಂತ ತಿಳಿಸಕ್ ಬಂದಿದ್ದಾರೆ. ನಮಸ್ಕಾರ ಪವನ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ದಯವಿಟ್ಟು ಹೇಳಿ. ಆ ಈ ಮಾನಸಿಕ ಸಮಸ್ಯೆಗಳು ಬರ್ಲಿಕ್ಕೆ ಮೇಜರ್ ಕಾರಣಗಳೇನಪ್ಪಾ ಅಂದ್ರೆ, ಮೊದಲನೇದು ಆ ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್ಸ್ ಅಂತ ಕರೀತಾರೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಈ ತರದ್ದೆಲ್ಲ. ಈ ಕಾರಣಗಳಿಂದ ಏನಾಗತ್ತೆ, ಬ್ರೈನ್ ಸೆಲ್ಸ್ ಗಳು ಸಾಯ್ಲಿಕ್ಕೆ ಶುರು ಆಗ್ತವೆ. ಫಂಕ್ಷನಲ್ ಪಾರ್ಟ್ ಆಫ್ ದ ಬ್ರೈನ್ ಸೆಲ್ಸ್ ಯಾವಾಗ ಸಾಯ್ಲಿಕ್ಕೆ ಶುರು ಆಗ್ತವೆ ಅವಾಗ ನೀವು ಇವಾಗ ಒಂದು ಉದಾಹರಣೆ ಕೊಟ್ರಿ, ಅದು ಒಂದು ಎಬಿಲಿಟಿ, ಇಟ್ ಇಸ್ ಕಾಲ್ಡ್ ಸ್ಪೇಷಿಯಲ್ ಎಬಿಲಿಟಿ ಅಂತ ಕರೀತಾರೆ. ಆ ಎಬಿಲಿಟಿ ಕುಂಠಿತವಾಗ್ತಾ ಬರುತ್ತೆ. ಇನ್ ಕೆಲವರಿಗೆ ಮೆಮೊರಿ ಕುಂಠಿತವಾಗ್ತಾ ಬರುತ್ತೆ, ಇನ್ ಕೆಲವರಿಗೆ ಪ್ರಾಸೆಸಿಂಗ್ ಕುಂಠಿತವಾಗ್ತಾ ಬರುತ್ತೆ. ಈ ರೀತಿಯಾಗಿ ಅವರ ಎಬಿಲಿಟೀಸು ಕ್ರಮೇಣ ಕ್ಷೀಣಿಸ್ತಾ ಬರುತ್ತೆ. ಫೈನ್ ಮೋಟಾರ್ ಸ್ಕಿಲ್ಸು, ಗ್ರಾಸ್ ಮೋಟಾರ್ ಸ್ಕಿಲ್ಸು, ಬಾಡಿ ಬ್ಯಾಲೆನ್ಸಿಂಗ್ ತಪ್ಪೋದು, ಈ ರೀತಿಯಾಗಿ ಆಗುವಂತದ್ದು. ಇದು ಒಂದ್ ಕಡೆ ಆಯ್ತು ಅಂದ್ರೆ, ಇನ್ ಕೆಲವು ಕಡೆ ಏನಾಗುತ್ತೆ ಅಂದ್ರೆ, ಇದು ತುಂಬಾ ಮೇಜರ್ ಆಗಿ ನಾನು ಕಂಡಂತಹ ಪ್ರಾಬ್ಲಮ್ ಏನಂದ್ರೆ, ಈ ಭಾವನೆಗಳನ್ನ ತುಂಬಾ ವರ್ಷಗಳಿಂದ ತುಂಬ್ಕೊಂಡ್ ಬಂದಿರ್ತಾರೆ, ಹೊರಗಡೆ ವ್ಯಕ್ತಪಡಿಸೋದೇ ಇಲ್ಲ. ಆ ಕಾರಣಗಳಿಂದ ಹೌದು, ಅಳೋಕ್ ಶುರು ಮಾಡ್ಬಿಡ್ತಾರೆ. ಚಿಕ್ಕ ಚಿಕ್ಕ ವಿಷಯಗಳಿಗೂ ಆಡೋದು, ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದು, ಅಸಮಾಧಾನ ಪಡೋದು, ಯಾವ್ದೋ ಒಂದು ಸಣ್ಣ ವಿಚಾರ ನಡೆದ್ರು ಅದನ್ನ ತುಂಬಾ ಸೆಲೆಬ್ರೇಟ್ ಮಾಡೋದು, ಈ ರೀತಿಯಾಗಿ ಮುಂದೆ ಹೋಗ್ತಾ ಯೋಚನೆಗಳು ಮಾಡೋ ರೀತಿನಲ್ಲೇ ವ್ಯತ್ಯಾಸಗಳು ಇರ್ತವೆ. ಏನಂದ್ರೆ, ಯಾರಿಗೋ ಏನೋ ಹುಷಾರ್ ತಪ್ಪು ಅಂದ್ರೆ ನೆಕ್ಸ್ಟ್ ನನಗೆ
ವಯಸ್ಸಿರ್ಬೇಕಾದ್ರೆ ಯಾರೋ ಕಸಿನ್ದು ಮದ್ವೆ ಆಯ್ತು ಅಂದ್ರೆ ಓ ನೆಕ್ಸ್ಟ್ ಮದ್ವೆ ನಂದೇ ಇರ್ಬೇಕು ಅನ್ನೋ ತರ ಅದು ಈಗ ಅದು ಯಾರೋ ಪರವಾಗಿಲ್ಲ, ಅದು ಪರವಾಗಿಲ್ಲ. ಯಾರೋ ಸತ್ರೆ ನಾನ್ ಸಾಯ್ತೀನಿ ಅನ್ನೋದು ಅದು ಇನ್ನೂ ಭಯಂಕರ. ವೆರಿ ಟ್ರೂ, ವೆರಿ ಟ್ರೂ, ವೆರಿ ಟ್ರೂ. ಇಂಥದ್ದೆಲ್ಲ ಪರ್ಸನಲೈಸ್ ಮಾಡ್ಕೋತಾರೆ ಕೆಲವು. ನನಗೆ ಏನಾರ ಆಗಿದೆ ಅಂದ್ರೆ ಏನು ಆಗಿಲ್ಲ ಬಿಡು, ಏನು ಆಗಿಲ್ಲ ಬಿಡು ಅಂತ ಅದನ್ನ ಕಾರ್ಪೆಟ್ ಅಡಿಗೆ ತಳ್ಳಿಬಿಡೋದು ಅಂತಾರಲ್ಲ, ಆ ರೀತಿಯಾಗಿ ಹ್ಮ್ ಮಾಡುವಂಥದ್ದು. ಈ ರೀತಿಯಾದಂತಹ ಕಾರಣಗಳಿಂದ ಮಾನಸಿಕವಾಗಿ ಹ್ಮ್ ಮತ್ತೆ ದೈಹಿಕವಾಗಿ ಎರಡಕ್ಕೂ ಸಮಸ್ಯೆಗಳನ್ನ ತಂದ್ಕೋತಾರೆ. ಹಾ. ಎಸ್ಪೆಷಲಿ ವಯಸ್ಸಾದವರು ಈ ಕಾರಣಗಳಿಂದ ಅನುಭವಿಸ್ತಾರೆ ಅನ್ನೋದು ನಾನು ಹಾ. ಕಂಡುಕೊಂಡಿರೋ ಸತ್ಯ. ಅಷ್ಟು ಒಂದೇ ಅಲ್ಲ, ಈ ಮಾನಸಿಕವಾಗಿ ನೀವು ಹೇಳಿದ್ರಿ ಬ್ರೈನ್ ಸೆಲ್ಸ್ ಡಿಜನರೇಟ್ ಆಗತ್ತೆ, ಹೌದು. ಒಪ್ಕೊಂಡೆ. ವಯಸ್ಸಾಗ್ತಾ ಇದ್ದಂಗೆ ಬ್ರೈನ್ ಸೆಲ್ಸ್ ಗಳ ಸಂಖ್ಯೆ ಕಡಿಮೆ ಆಗತ್ತೆ. ಆದ್ರೆ ಹೌದು. ಒಳಗಡೆ ಭಾವನೆಗಳಂದ್ರೆ ಡೀಪ್ ಬ್ರೈನ್ ಸೆಲ್ಸ್ ಇದೆಲ್ಲ ಅದು ಚೆನ್ನಾಗಿರುತ್ತೆ, ಹಳೆ ಮೆಮರಿ ಎಲ್ಲ ಚೆನ್ನಾಗಿರುತ್ತೆ. ಆದ್ರೆ ದುರಂತ ಅಂತಂದ್ರೆ ವಯಸ್ಸಾಗ್ತಾ ಇದ್ದಂಗೆ ಈ ಅಡ್ಜಸ್ಟಬಿಲಿಟಿ ಅಡಾಪ್ಟಬಿಲಿಟಿ ಕಡಿಮೆ ಆಗತ್ತೆ, ಜನರೇಷನ್ ಗ್ಯಾಪ್ ಕೂಡ ಜಾಸ್ತಿ ಆಗ್ಬಿಡುತ್ತೆ. ನೀವು ಇತ್ತೀಚೆಗೆ ಪತ್ರಿಕೆಯಲ್ಲಿ ಇದರಲ್ಲಿ ಮಾಧ್ಯಮದಲ್ಲಿ ನೋಡಿರ್ಬೋದು, ಆ ಮಕ್ಕಳು ಅಂದ್ರೆ ಮಗ ಇದ್ದವನು ಅನಾಥಾಶ್ರಮಕ್ಕೆ ಸೇರಿಸ್ತಾ ಅಂತ ಆತ್ಮಹತ್ಯೆನೆ ಮಾಡ್ಕೊಂಡ್ಬಿಟ್ರು ಗಂಡ ಹೆಂಡತಿ. ಹೌದು. ಅಂದ್ರೆ ಹೌದು. ಹೌದು. ಅಂತಹ ಭಯಂಕರ ಸ್ಥಿತಿಗೂ ಕೂಡ ಹೋಗ್ತಾರೆ. ಹಾಗಾಗಿ ಈ ವಯಸ್ಸಾದವ್ರಿಗೆ ಈ ತರ ಸಮಸ್ಯೆ ಬರಬಾರ್ದು ಅಂತಂದ್ರೆ ಯಾವ ತರ ಇರ್ಬೇಕು ಅಂತ ದಯವಿಟ್ಟು ತಿಳಿಸಿ. ವಯಸ್ಸಾದವರಲ್ಲಿ ಸಮಸ್ಯೆಗಳು ಬರಬಾರ್ದು ಅನ್ನೋದು ತಪ್ಪು. ಯಾರಿಗೇ ಆಗ್ಲಿ ಸಮಸ್ಯೆ ಬಂದೇ ಬರುತ್ತೆ. ಹೇಗೆ ಉಸಿರು ಹ್ಮ್ ಒಳಗಡೆ ತಗೊಂಡಿದ್ದು ಆಚೆ ಬಿಡ್ಲೇಬೇಕು, ಹಾಗೆ ಸಮಸ್ಯೆಗಳು ಒಳಗಡೆ ಬರ್ತವೆ, ಅದನ್ನ ನಾವು ಆಚೆ ಹಾಕಬೇಕು. ಹ್ಮ್ ಅದಕ್ಕೆ ನಮಗೆ ಉಸಿರಾಟ ನಮ್ಮ ಕಾನ್ಶಿಯಸ್ನೆಸ್ಸಿಗೆ ಅವೇರ್ನೆಸ್ಸಿಗೆ ಬರೋ ತರ ಮಾಡಿರೋದು ದೇವ್ರು. ಇನ್ನೆಲ್ಲದು ಒಳಗಡೆ ಆಗತ್ತೆ. ಹಾರ್ಟ್ ಪಂಪಿಂಗ್ ಆಗೋದು ಹ್ಮ್ ಒಳಗಡೆ ಆಗತ್ತೆ, ಹೊರಗಡೆ ಗೊತ್ತೇ ಆಗಲ್ಲ. ಉಸಿರಾಟ ಒಳಗಡೆ ಬರುತ್ತೆ, ಹೊರಗಡೆ ಹೋಗತ್ತೆ, ನೋಡಪ್ಪ. ಆ ಹ್ಮ್ ರೀತಿಯಾಗಿ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಅಕ್ಸೆಪ್ಟೆನ್ಸ್ ನಂಬರ್ 1. ಅಕ್ಸೆಪ್ಟೆನ್ಸ್ ಮಾಡೋದನ್ನ ಕಲಿಬೇಕು. ಎರಡನೇ ವಿಚಾರ ಏನಪ್ಪಾ ಅಂದ್ರೆ ಅವರ ಅನುಭವಗಳನ್ನ ಅವರು ಹಾ ಉಪಯೋಗಿಸ್ಕೊಳ್ಬೇಕು. ಹಾ ಅವರ ಅನುಭವಗಳು ಏನಿದೆ ಅದು ಪೊಟೆನ್ಶಿಯಲ್ ಎನರ್ಜಿ ಆಗಿ ಉಳಿದ್ಬಿಟ್ಟಿರುತ್ತೆ ಹೊರತು ಕೈನೆಟಿಕ್ ಎನರ್ಜಿ ಹ್ಮ್ ಆಗೋದಿಲ್ಲ. ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಇನ್ ಟು ಆಕ್ಷನ್. ಹ್ಮ್ ಯಾವಾಗ ನಾವು ನಮ್ಮ ಅನುಭವಗಳನ್ನ ಬೇರೆಯವರಿಗೆ ಹಂಚ್ಕೊಳ್ತೀವಿ, ನೀವು ಯಾವಾಗ್ಲೂ ಹೇಳೋ ಹಾಗೆ ನಾವು ನಮ್ಮ ಹ್ಮ್ ಅನುಭವಗಳನ್ನ ಬೇರೆಯವ್ರಿಗೆ ಹಂಚ್ಕೊಂಡು ಅವ್ರಿಗೆ ಸಹಾಯ ಆಗೋ ರೀತಿ ನಾವು ಬದುಕಬೇಕು. ಈ ರೀತಿಯೆಲ್ಲ ಆಗುವಾಗ ಏನಾಗುತ್ತೆ, ನಮ್ಮ ಮೈಂಡ್ ಆಕ್ಯುಪೈಡ್ ಆಗಿರುತ್ತೆ. ಹೌದು. ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಹ್ಮ್ ಯಾವುದಾದರೂ ಒಂದು ಹವ್ಯಾಸವನ್ನ ಬೆಳೆಸ್ಕೊಳ್ಬೇಕು. ಹೌದು, ಹಾಡು ಬಹಳ ಒಳ್ಳೇದು. ಕೇಳೋದಲ್ಲ, ಹಾಡು ಕೇಳೋದು ಮಾತ್ರ ಅಲ್ಲ, ಹಾಡು ಹಾಡೋದಿರಬಹುದು, ಅಥವಾ ಗಿಡಗಳಿಗೆ ನೀರ್ ಹಾಕೋದಿರ್ಬಹುದು, ಗಿಡಗಳ ಜೊತೆಗೆ ಮಾತನಾಡೋದಿರಬಹುದು, ಈ ಹ್ಮ್ ರೀತಿಯಾಗಿ ನಾಟಕಗಳಿಗೆ ಹೋಗಿ ಬರೋದಿರಬಹುದು, ಕಚೇರಿಗಳಿಗೆ ಹೋಗಿ ಬರೋದಿರಬಹುದು. ನಾನು ಕಲಾವಿದರ ಕುಟುಂಬದಿಂದ ಬರೋ ಕಾರಣಕ್ಕೆ ಈ ರೀತಿಯಾದಂತದ್ದು ಹೇಳ್ತಾ ಇದ್ದೀನಿ. ಇನ್ನು ಜೊತೆಗೆ ಹ್ಮ್ ಚಲನಚಿತ್ರಗಳಿಗೆ ಥಿಯೇಟರ್ಗೆ ಹೋಗಿ ನೋಡುವಂತದ್ದು ಇರಬಹುದು. ಈಗ ಏನ್ ನಡೀತಾ ಇದೆ ಸಮಾಜದಲ್ಲಿ ಅನ್ನೋದನ್ನ ನಾವು. ಆದ್ರೆ ಆದ್ರೆ ಪವನ್ ಅವರೇ, ಎಸ್ ಮ್ಯಾಮ್. ಚಲನಚಿತ್ರಗಳು ಇವತ್ತಿನ ಚಲನಚಿತ್ರ ನೋಡಿದ್ರೆ ಯುವಕರೇ ಕೆಡ್ತಾ ಇದ್ದಾರೆ, ಇನ್ನು ಮುದುಕರ ಪರಿಸ್ಥಿತಿ ಏನಾಗತ್ತೆ? ಸೊ ಹವ್ಯಾಸ ಅಂತಂದ್ರೆ ಡ್ರಾಯಿಂಗು, ಪೇಂಟಿಂಗು, ಕಸೂತಿ ಪೇಂಟಿಂಗು. ಮಾಡೋದು, ಹೆಣೆಯೋದು, ಇಂಥದೆಲ್ಲ ಎಸ್ ಹವ್ಯಾಸ ಎಸ್ ಎಸ್. ಇಟ್ಕೊಳ್ಳಿ. ಆದ್ರೆ ಕೆಟ್ಟ ಪಿಕ್ಚರು ಕೆಟ್ಟ ಸೀರಿಯಲ್ ನೋಡೋ ಹವ್ಯಾಸ ಅದು ಅಯ್ಯೋ, ಮುದುಕರಿಗೂ ಬೇಡ. ಒಳ್ಳೇದಲ್ಲ, ಯುವಕರಿಗೂ ಒಳ್ಳೇದಲ್ಲ ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ಹವ್ಯಾಸ ಇರ್ಲಿ. ಆಮೇಲೆ ಹಾ. ಸಂಗೀತದಲ್ಲೂ ಕೂಡ ಭಜನೆ ಹಾಡ್ಬೋದು. ಹೌದು. ಭಜನೆ ಹೌದು. ಹಾಡೋದ್ರಿಂದ ಅವ್ರಿಗೆ ಮನಸ್ಸು ಸ್ವಚ್ಛವಾಗಿ ನಿರ್ಮಲ ಆಗುತ್ತೆ, ಆಮೇಲೆ ಆರೋಗ್ಯನೂ ಚೆನ್ನಾಗಾಗತ್ತೆ. ಚಪ್ಪಾಳೆ ಸತ್ಯ. ತಟ್ಟಿದಾಗ ಅವ್ರಿಗೆ ಅಂಗಗಳಿಗೆ ಪ್ರಾಣವಾಯು ಪೋಷಣೆನೂ ಮುಟ್ಟುತ್ತೆ. ಆದರೆ ಈಗ ನೀವು ಸಮಸ್ಯೆ ಹೇಗ್ ಬಂದಿದೆ ಅಂತ ಹೇಗೆ ಯೋಚನೆ ಮಾಡ್ತೀರಿ, ಅದಕ್ಕೆ ಹೇಗೆ ಚಿಕಿತ್ಸೆ ಕೊಡ್ತೀರಿ? ಸಮಸ್ಯೆಗಳು ಹೇಗ್ ಬಂದಿದೆ ಅಂತ ಗೊತ್ತಾಗೋದು ಕೆಲವು ಸರ್ಫೇಸ್ ಅಲ್ಲಿ ಹ್ಮ್ ಮಾತ್ರ ಸಮಸ್ಯೆಗಳು ಇರ್ತವೆ. ಹ್ಮ್ ಈಗ ಒಂದು ಕನ್ನಡಿ ಇದೆ, ನನ್ನ ಹಣೆ ಹ್ಮ್ ಮೇಲೆ ಕಪ್ಪ ಒಂದು ನಾಮ ಇದೆ. ಅದು ಒಂದು ಹ್ಮ್ ಕರಿಯ ಮಾರ್ಕ್ ಅಂತ ತಿಳ್ಕೊಳ್ಳೋಣ. ನಾನು ನನ್ನ ಮುಖವನ್ನ ಹ್ಮ್ ಕನ್ನಡಿಯಲ್ಲಿ ನೋಡ್ಕೊಳ್ತಿದ್ದೇನೆ. ಕನ್ನಡಿಗೆ ಹಾಕೋದನ್ನ ಹ್ಮ್ ಉಜ್ಜೋದು, ಏನು ಹ್ಮ್ ಡಿಟರ್ಜೆಂಟ್ ಹಾಕಿ ಸೋಪ್ ಹಾಕಿ ಎಲ್ಲ ಉಜ್ಜೋದು, ಹ್ಮ್ ನನ್ನ ಹಣೆ ಮೇಲಿರೋ ಮಾರ್ಕ್ ಹೋಗೋದಿಲ್ಲ. ಹ್ಮ್ ಯಾಕಂದ್ರೆ ನಾನು ಕನ್ನಡಿ ಉಜ್ತಾ ಇದ್ದೀನಿ, ನನ್ನನ್ನು ನಾನು ಉಜ್ಕೋತಾ ಇಲ್ಲ. ಕೆಲವು ಹೌದು. ಸಮಸ್ಯೆಗಳು ಏನಿರ್ತವೆ ಕನ್ನಡಿ ಮೇಲಿರೋ ಧೂಳಿನ ಕಾರಣದಿಂದ ನಮಗ್ ನಾವು ಸರಿಯಾಗಿ ಕಾಣ್ತಾ ಇರೋದಿಲ್ಲ. ಇನ್ನು ಹ್ಮ್ ಕೆಲವು ಸರ್ತಿ ಏನಾಗಿರುತ್ತೆ, ನಮ್ಮ ಮುಖಾನೇ ಇರೋದು ಹೀಗಿರುತ್ತೆ, ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋತಿರೋದಿಲ್ಲ. ಆ ಕಾರಣಕ್ಕೆ ನಾವು ಅದನ್ನ ಹಾಕೊಂಡು ನಿಲ್ತಾ ಇರ್ತೀವಿ. ಸರಿ ಸರಿ. ಓಕೆ. ನಾನು ಸರಿಗಿದ್ದೀನಿ, ಅದು ಸರಿ. ಈ ರೀತಿಯಾಗಿ ನಾವು ಕಾನ್ಶಿಯಸ್ನೆಸ್ ಅಲ್ಲಿ ಏನಾದ್ರೂ ಸಮಸ್ಯೆಗಳಿದಾವ, ಹ್ಮ್ ಕಾನ್ಶಿಯಸ್ ಅಟ್ ದ ಮೊಮೆಂಟ್ ಹೊರಗಡೆಯಿಂದ ಬರುವಂತಹ ಕಾರಣಗಳು ಪ್ರಭಾವಗಳಾಗ್ತವೆ.
ಮನುಷ್ಯನ ಮನಸ್ಸಿನ ಓಕೆ. ಮೇಲೆ ಪ್ರಭಾವಗಳಾಗ್ತವೆ. ಇದೆಲ್ಲ ಪ್ರಭಾವಗಳು ಆಗ್ತಾನೆ ಇರುತ್ತೆ. ಆದ್ರೆ ವಯಸ್ಸಾದವರು ಈ ಪ್ರಭಾವದಿಂದ ದೂರ ಇರ್ಬೇಕಾದ್ರೆ ಹೇಗೆ ಧ್ಯಾನ ಮಾಡ್ಬೇಕು, ಹೇಗೆ ಅವ್ರ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಬೇಕು ತಿಳಿಸಿ. ತನ್ನ ಸ್ವಭಾವದ ಬಗ್ಗೆ ತಾನು ಗಮನ ತೊಟ್ಕೋಬೇಕು ಫಸ್ಟ್. ಹ್ಮ್ ಆಶ್ರಮಕ್ಕೆ ಸರಿಯಾದಂತಹ ಕೆಲಸಗಳನ್ನ ಮಾಡಬೇಕು. ಈಗ ಬ್ರಹ್ಮಚರ್ಯದ ಸಮಯದಲ್ಲಿ ನಾವು ಸರಿಯಾಗಿ ವಿದ್ಯಾರ್ಜನೆಯನ್ನ ಮಾಡ್ಲಿಲ್ಲ ಅಂದ್ರೆ, ಹ್ಮ್ ನಾವು ಸಮಾಜದ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ, ನಮಗೆ ಗೃಹಸ್ಥರಾಗಿರ್ಬೇಕಾದ್ರೆ ಅಥವಾ ಗೃಹಿಣಿ ಆಗಿರ್ಬೇಕಾದ್ರೆ ನಾವು ಮಾಡ್ಬೇಕಾಗಿರೋ ಕೆಲಸಗಳು ನಮಗೆ ಗೊತ್ತಾಗೋದಿಲ್ಲ. ಅವಾಗ ನಮಗೆ ಪ್ರೆಷರ್ ಆಗುತ್ತೆ. ಆ ಪ್ರೆಷರ್ಗಳನ್ನೆಲ್ಲ ನಮಗೆ ಸಂಭಾಳಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ವೃದ್ಧಾಪ್ಯಕ್ಕೆ ಬಂದಾಗ ನಾವು ವಾನಪ್ರಸ್ಥಕ್ಕೆ ಹೋಗ್ಬೇಕು. ನಮ್ಮ ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಏನಿರ್ತವೆ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಬೇಕು ಅನ್ನೋ ಜಂಜಾಟದಲ್ಲೇನೆ ನಾವು ವೃದ್ಧಾಪ್ಯವನ್ನ ಕಳಿಬೇಕಾ? ಆ ಟೈಮಲ್ಲಿ ನಾವು ವಾನಪ್ರಸ್ಥ ಅಂದ್ರೆ ನಾಡನ್ನ ಬಿಟ್ಟು ಕಾಡಿಗೆ ಹೋಗುವಂತ ಪರಿಸ್ಥಿತಿ ಅಂದ್ರೆ ರಿಟೈರ್ಮೆಂಟ್ ಅಂತ. ನೀವು ಸಮಾಜವನ್ನ ಬಿಟ್ಟು ನಿಮ್ ಒಳಗಡೆ ಇಂದ್ರಿಯಗಳನ್ನ ನಿಗ್ರಹ ಮಾಡಿಕೊಂಡು ನಿಮ್ಮೊಳಗಡೆ ನೀವು ನೋಡ್ಕೊಳ್ಳುವಂತಹ ಕಾರ್ಯಕ್ರಮ ಅದು ವಾನಪ್ರಸ್ಥದಲ್ಲಾಗತ್ತೆ. ಸನ್ಯಾಸದಲ್ಲಿ ನೀವು ನಿಮ್ಮ ಇನ್ನರ್ ಮೋಸ್ಟ್ ಕ್ವಾಲಿಟಿ ಜೊತೆಗೆ ನೀವು ಸಂಬಂಧವನ್ನ ಹೊಂದ್ತೀರಾ, ಅದಕ್ಕೆ ಸನ್ಯಾಸ ಅಂತ ಕರೆಯೋದು. ಈಗ ನಾವು ಮೆಡಿಟೇಷನ್ ಯಾವ ರೀತಿಯಲ್ಲಿ ಮಾಡ್ಬೇಕು ಅನ್ನೋದಾದ್ರೆ, ನಾನು ಯಾರು ಎಂಬುವ ಪ್ರಶ್ನೆಗೆ ಉತ್ತರವನ್ನ ನಾವು ನಮ್ಮ ಅನುಭವದಿಂದ ತಿಳ್ಕೊಳ್ಬೇಕು. ನನ್ನ ವ್ಯಕ್ತಿತ್ವ ಇಷ್ಟೆಲ್ಲವನ್ನು ನೋಡಿದರೂ ಯಾವುದು ಬದಲಾಗಿಲ್ಲ, ಅದು ನನ್ನ ನಿಜವಾದ ಸ್ವರೂಪ. ನನ್ನ ಸ್ವರೂಪಗಳು ಕ್ರಮೇಣ ಬದಲಾಗ್ತಾ ಬರ್ತಿದ್ದಾವೆ. ಬದಲಾಗೋದಿಕ್ಕೆ ಕಾರಣ ಏನು? ನನ್ನಲ್ಲಿರುವ ಪ್ಯಾಟರ್ನ್ ಇಂದ ಬದಲಾಗುತ್ತೆ. ನನಗೆ ಆ ಸಾಮರ್ಥ್ಯ ಇರೋದು ನಾನು ಕಂಡ್ಕೊಳ್ಬೇಕಿತ್ತು, ನಾನು ಕಂಡ್ಕೊಂಡಿಲ್ಲ. ನನ್ನಲ್ಲಿರುವ ಸ್ಕಿಲ್ಸ್ ನಾನು ನೋಡ್ಕೋಬೇಕಿತ್ತು, ನಾನು ನೋಡ್ಕೊಂಡಿಲ್ಲ ಅಂತ. ಆ ಕಾರಣಕ್ಕೋಸ್ಕರ ಒಂದು ಕತೆ ಮುಖಾಂತರ, ಇಫ್ ಯು ಡೋಂಟ್ ಮೈಂಡ್, ಐ ಟೇಕ್ 2.5 minutes ಟು ಎಕ್ಸ್ಪ್ಲೇನ್ ದಿಸ್ ಸ್ಟೋರಿ. ಈ ಸ್ಟೋರಿನಲ್ಲಿ ಹೇಳ್ತಾರೆ, ಒಬ್ಬ ಮನುಷ್ಯ ಇರ್ತಾನಂತೆ, ಫೇಲ್ಯೂರ್ ಆಗಿದ್ದವನು. ಅವನು ಒಬ್ಬ ಗುರುಗಳ ಹತ್ರ ಹೋಗಿ ಕೇಳದ್ನಂತೆ, ಸ್ವಾಮಿ, ನನಗೆ ಫೇಲ್ಯೂರ್ ಆಗಿದೆ, ನಾನು ಹೀಗೆ ಇದ್ಬಿಡ್ತೀನ ಕೊನೆವರೆಗೂ ಅಂತ. ಅದಕ್ಕೆ ಆ ಸ್ವಾಮಿ ಹೇಳಿದ್ರಂತೆ, ನೋಡಪ್ಪ, ನೀನ್ ಕೂತ್ಕೋ, ನಾನು ಹೇಳೋದನ್ನ ಸುಮ್ಮನೆ ವಿಜುವಲೈಸ್ ಮಾಡ್ಕೊ, ಕಣ್ಣಿಗೆ ಚಿತ್ರಣ ಬರೋ ಹಾಗೆ ಮಾಡ್ಕೊ. ಹಾ ಸರಿ ಸ್ವಾಮಿ. ಕಣ್ಣು ಮುಚ್ಕೋತಾನೆ. ಹೇಳ್ತಾ ಇರ್ತಾರೆ, ನೋಡು, ನಿನ್ನ ಡೆತ್ ಬೆಡ್ ಮೇಲೆ ಮಲಗಿದ್ಯಾ, ನಿನಗೆ ಪೂರ ವಯಸ್ಸಾಗಿ ಹೋಗಿದೆ, ವಿಷಮ ಸ್ಥಿತಿ ತಲುಪಿದ್ದಿ, ಕಾನ್ಶಿಯಸ್ನೆಸ್ ಇಲ್ಲಿ ನಿನಗೆ ಏನು ಗೊತ್ತಾಗ್ತಾ ಇಲ್ಲ, ನಿನ್ನ ಸುತ್ತಮುತ್ತಲಲ್ಲಿ ಏನ್ ನಡೀತಿದೆ ಅಂತ. ನಿನ್ನ ಸೂಕ್ತ ಮನಸ್ಸಿನ ಕಣ್ಣು ತೆರ್ಕೊಳ್ಳುತ್ತೆ, ನಿನ್ನ ಸುತ್ತಮುತ್ತಲಲ್ಲಿ ನಿನ್ ತರನೇ ಕಾಣೋರು ಸಾವಿರಾರು ಜನ ನಿಂತ್ಕೊಂಡಿರ್ತಾರೆ. ಅವರೆಲ್ಲ ನಿನಗ್ ಬೈಲಿಕ್ ಶುರು ಮಾಡ್ತಾರೆ, ನೋಡಪ್ಪ, ಇಷ್ಟು ವರ್ಷ ನಾನು ನಿನ್ ಜೊತೆಗಿದ್ದೆ, ನೀನ್ ನಮ್ಮನ್ನೆಲ್ಲ ಉಪಯೋಗಿಸ್ಕೊಳ್ಳೋದೇ ಇಲ್ಲ, ಹೊರಗಡೆ ಇದ್ದವ್ರನ್ನೆಲ್ಲ ನೋಡ್ತಾ ಇದ್ದಿ, ನಮ್ಮನ್ನೆಲ್ಲ ನೋಡ್ಲಿಕ್ಕೆ ಆಗ್ಲಿಲ್ವಾ ನಿನಗೆ, ನೀವೆಲ್ಲ ಯಾರು ಅಂತ ಕೇಳ್ತಾನಂತವನು. ಅವಾಗ ಒಬ್ಬೊಬ್ರೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರಂತೆ, ನಾನ್ ನಿನ್ನಲ್ಲಿ ಹಾಡ್ ಹೇಳೋ ಸಾಮರ್ಥ್ಯ ಇದ್ದವನು, ನಾನ್ ನಿನ್ನಲ್ಲಿ ಡ್ಯಾನ್ಸ್ ಮಾಡುವ ಸಾಮರ್ಥ್ಯ ಇದ್ದವನು, ಆಕ್ಟ್ ಮಾಡುವ ಸಾಮರ್ಥ್ಯ ಇದ್ದವನು, ಒಬ್ಬ ಡಾಕ್ಟರ್ ಆಗುವ ಸಾಮರ್ಥ್ಯ ಇದ್ದು, ಅವನಲ್ಲಿರುವ ಸ್ಟ್ರೆಂತ್ಸ್ ಕ್ವಾಲಿಟೀಸ್ನೆಲ್ಲ ಅವರೆಲ್ಲ ಪರಿಚಯ ಮಾಡ್ಕೋತಾರಂತ ಅವನಿಗೆ. ಈಗ ನೋಡಿ, ಅವರೆಲ್ಲ ಸೇರ್ಕೊಂಡು ಅವನಿಗೆ ಬೈತಾರಂತೆ ಕೊನೆಗೆ, ನಾನ್ ನಿಮ್ ಜೊತೆಗೆ ಇದ್ದಿದ್ದಕ್ಕೆ ನೀವು ನನಗೆ ಒಳ್ಳೆ ಶಾಸ್ತಿ ಮಾಡಿದ್ರಿ, ನಮ್ಮನ್ ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ, ಇವಾಗ ನಾನ್ ನಿಮ್ ಜೊತೆಗೆ ಸಾಯ್ಬೇಕು, ಇವಾಗ ಉಪಯೋಗ ಇಲ್ದೆ ಸತ್ತೆ ನಾನು, ಇವಾಗ ನಾನ್ ತಿರ್ಗಾ ನಿನ್ ಜೊತೆಗೆ ಮುಂದಿನ ಜನ್ಮದಲ್ಲಿ ಹೆಂಗ್ ಬರ್ಲಿ, ನಾನ್ ಬರೋದಿಲ್ಲ, ನೀನ್ ಯಾವ್ದಾರ ಪ್ರಾಣಿಯಾಗಿ ಹುಟ್ಟು ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾರಂತ ಅವರೆಲ್ಲಾರು. ಆಮೇಲೆ ಆ ಹುಡುಗನಲ್ಲಿ ಒಂದು ಪರಿವರ್ತನೆ ಆಗತ್ತಂತೆ. ಅವನು ತನ್ನಲ್ಲಿರುವ ತಾನ್ ಯಾರು ಅಂತ ತಿಳ್ಕೊಳ್ಳಿಕ್ಕೆ ಆರಂಭ ಮಾಡ್ತಾನಂತೆ. ಇದು ಇವಾಗಿನ ವೃದ್ಧರು ಮಾಡ್ಬೇಕಾಗಿರುವಂತಹ ಕೆಲಸ. ಅವ್ರು ಎಷ್ಟೋ ಜನ ಅವರವರ ವೃದ್ಧಾಪ್ಯದಲ್ಲಿ, ಅವ್ರ ರಿಟೈರ್ಮೆಂಟ್ ಆದ್ಮೇಲೆ ಜೀವನಗಳು ಯಾವ್ದೋ ಒಂದು ಹೊಸ ಪ್ರವೃತ್ತಿಯನ್ನ ಶುರು ಮಾಡ್ಕೊಂಡು, ಸ್ಟಾರ್ಟ್ಅಪ್ ಗಳನ್ನ ಮಾಡ್ಕೊಂಡು ಇವತ್ತೆಲ್ಲ ಭಾರಿ ಸಕ್ಸಸ್ಫುಲ್ ಆಗಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಅಬ್ದುಲ್ ಕಲಾಂ ಅವರೇ, ಅವರು ಮಿಸೈಲ್ ಮ್ಯಾನ್ ಆಗಿದ್ದಂಥವ್ರು, ಅಟಮ್ ಬಾಂಬು ಎಕ್ಸ್ಪ್ಲೋಷನ್ಗೆ ಮಾಡಿದಂಥವ್ರು. ಅಂಥವ್ರು ರಿಟೈರ್ಮೆಂಟ್ ಆದ್ಮೇಲೆ ಪ್ರೆಸಿಡೆಂಟ್ ಆಗಿ, ರಾಷ್ಟ್ರಪತಿ ಆದ್ರೂ ಕೂಡ ಮಕ್ಕಳ ಜೊತೆಗೆ ಸಂವಾದ ಮಾಡ್ಕೊಂಡು ಮಕ್ಕಳನ್ನ ಪ್ರೋತ್ಸಾಹ ಮಾಡುವಂತ ಕೆಲಸ ಮಾಡಿದ್ರು. ಅದು ಸರಿ. ಹಾಗಾಗಿ ನಾವು ಇವತ್ತು ವೃದ್ಧಾಪ್ಯದಲ್ಲಿ ಬರುವಂತಹ ಸಮಸ್ಯೆಗಳನ್ನ ತಿಳ್ಕೊಂಡಿದ್ದೀವಿ. ಅದನ್ನ ಪರಿಹಾರ ಮಾಡೋದನ್ನ ಮತ್ತೊಂದ್ಸಲ ಕೇಳೋಣ. ಸಮಯ ಆಗಿದೆ. ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.